of you like a dog. This is it, and the sky is turning purple as we drive through the hills. I'm holding on to your hair, you're holding on to the wheel. ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೋಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ರೆ ಈ ಒಂದು ಪ್ಲೇಸ್ ತುಂಬ ಸೂಟಬಲ್ ಅಂತಲೇ ಹೇಳ್ಬೋದು. ಯಾವ ಪ್ಲೇಸಪ್ಪ ಅಂತಂದರೆ ಸಕಲೇಶ್ಪುರದ ಹತ್ರ ಇರುವಂತಹ ಮುಂಜರಾಬಾದ್ ಫೋರ್ಟ್. ಇದಕ್ಕೆ ನಾವು ಸುಮ್ಮನೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗಿದ್ವಿ. ನಾವು ಹೋಗಿರುವಂತಹ ವಾತಾವರಣ ಹೇಗಿತ್ತು ಅಂತಂದರೆ ಮಧ್ಯಾಹ್ನನೂ ಅಂತ ಹೇಳಲಿಕ್ಕಾಗಲ್ಲ, ಒಂದು ಸುಮಾರು 11 ಗಂಟೆಗೆ ನಾವು ಅಲ್ಲಿ ತಲುಪಿದ್ವಿ. ಅಲ್ಲಿ ವಾತಾವರಣ ಹೇಗಿತ್ತು ಅಂದರೆ ಗ್ರೀನರಿ ತುಂಬಿರುವಂತಹ ಒಂದು ಪ್ರದೇಶ. ಅಲ್ಲಿ ನೋಡ್ಲಿಕ್ಕೆ ಮಾತ್ರ ಸೂಪರಾಗಿರುವಂಥ ವ್ಯೂ ನಮಗೆಲ್ಲ ಕಣ್ಣಿಗೆ ನೋಡಲಿಕ್ಕೆ ಸಿಕ್ತು. ಹಾಗೆ ಕಣ್ಣು ತಂಪಾಯಿತು. ಹೀಗೆ ಕೆಲವೊಂದು ಕ್ಲಿಪ್ಸ್ ಕೂಡ ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೇನೆ. ನಾವು ಪುತ್ತೂರಿಗೆ ಹೋಗಬೇಕು ಅಂತ ಇದ್ದಾಗ ಈ ಒಂದು ಪ್ಲೇಸ್ ನಮಗೆ ದಾರಿ ಬದಿಯಲ್ಲಿ ಸಿಕ್ತು. ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಪ್ಲೇಸ್ನ ಪ್ರಿಫರ್ ಮಾಡಿದ್ವಿ. ಕೆಳಗಡೆ ಕಾರ್ ನಿಲ್ಸೋಕ್ಕೆ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ. ಇಲ್ಲ ಅಂತಂದರೆ ಮೇಲ್ಗಡೆ ಫೋರ್ಟಿನ ಬುಡದಲ್ಲಿ ಮೆಟ್ಲಿದೆ, ಆ ಮೆಟ್ಲ ತನಕನೂ ಗಾಡಿನ ತೊಗೊಂಡು ಹೋಗ್ಬೋದು. ಇಲ್ಲಿ ಸ್ವಲ್ಪ ಮೆಟ್ಲು ಇರುತ್ತೆ, ಆಲ್ಮೋಸ್ಟ್ 200 ಮೆಟ್ಲಿಗೆ ಇರ್ಬೋದು. ಮೆಟ್ಲು ಹತ್ಕೊಂಡು ಈ ಒಂದು ಕೋಟೆಗೆ ನೀವು ತಲುಪಬೇಕಾಗತ್ತೆ. ಆ ಒಂದು ಕೋರ್ಟ್ ಯಾವ ಥರ ಇದೆ ಅಂತಂದರೆ ನಮಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ಕೋಟೆ ಒಳಗಡೆ ಹೋಗಿ ಎಲ್ಲ ನೋಡಲಿಕ್ಕೆ ಸಿಗುತ್ತೆ ಅಂತ. ಸ್ಟಾರ್ ಶೇಪಲ್ಲಿರುವಂತಹ ಗೋಡೆ ತುಂಬಾ ಚೆನ್ನಾಗಿದೆ. ಹಾಗೆಯೇ ಅಲ್ಲಿ ಮೇಲಿಂದ ನೋಡಲಿಕ್ಕೆ ಮಾತ್ರ ಕೆಳಗಡೆ ಘಾಟ್ ಸೆಕ್ಷನ್ನು, ರೋಡು ನೋಡಲಿಕ್ಕೆ ತುಂಬ ಒಳ್ಳೆ ವ್ಯೂ ನಮಗೆ ಸಿಗ್ತಾ ಹೋಗುತ್ತೆ. ತುಂಬ ಜನ ಬಂದಿದ್ದರು, ಪ್ರವಾಸಿಗರು ಬಂದು ಫೋಟೋ, ರೀಲ್ಸು, ಹಾಗೆಯೇ ಫ್ಯಾಮಿಲಿ ಜೊತೆ ಬಂದರೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ದರು, ಫ್ಯಾಮಿಲಿ ಜೊತೆಗೆ ಬಂದಿದ್ದರು. ನಾವು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡ್ವಿ. ಕೆಳಗಡೆ ಬಂದು ಇಲ್ಲಿ ನಾವು ಏನು ಅಂತಂದರೆ ಸ್ವಲ್ಪ ಜೋಳ ಎಲ್ಲ ತಗೊಂಡು ನಾವು ಮತ್ತೆ ಪುತ್ತೂರು ಕಡೆಗೆ ಪ್ರಯಾಣ ನಡೆಸಿದ್ವಿ. ಹೀಗಿತ್ತು ನಮ್ಮ ಸಕಲೇಶ್ಪುರ ಒಂದು ಚಕ್ಕದಾದ ಒಂದು ಟ್ರಿಪ್ಪು. ನಿಮಗೆ ಈ ಒಂದು ಕ್ಲಿಪ್ಪು ಹಾಕ್ತಾಯಿದ್ದೀನಿ, ನೋಡಿ ಎಂಜಾಯ್ ಮಾಡಿ ಹೇಗಿದೆ ಅಂತ ಹೇಳಿ. ಹಾಗೆ ನೀವು ಪುತ್ತೂರು ಸೈಡ್ ಹೋಗಬೇಕು ಅಂತಂದರೆ ಈ ಒಂದು ಪ್ಲೇಸು ಜಸ್ಟ್ ವಿಸಿಟ್ ಮಾಡಿ ನೋಡಿ ಹೇಗನ್ಸುತ್ತೆ ಅಂತೇಳಿ ಎಕ್ಸ್ಪೀರಿಯೆನ್ಸು ಪಡೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಬೈ. Alrighty guys, hug.